ಒಂದು ವಾಕ್ಯ ನಿಮಗೆ ಗೊತ್ತಿದೆ, ಶಬ್ದದಲ್ಲಿ ಶಕ್ತಿ ಇರ್ತದೆ ಅಂತ. ನಾವು ದಿನದ ತುಂಬ ಏನು ಮಾತಾಡ್ತಾ ಇದ್ದೀವೋ, ಏನು ಹೇಳ್ತಾ ಇದ್ದೀವೋ ಅದ್ರ ಬಗ್ಗೆ ತುಂಬ ಗಮನ ಇಡಬೇಕು. ಯಾಕೆಂದರೆ ಎಷ್ಟೋ ಸಲ ನಾವು ಕೆಲವೊಂದು ತಮಾಷೆಗೆ ಏನೋ ಒಂದು ಹೇಳಿಬಿಡ್ತೀವಿ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರಿಸೀವ್ ಮಾಡುತ್ತೆ. ಯಾರಾದರೂ ನಿಮ್ಮನ್ನು ಏನು ಸಾಹುಕಾರ ಚೆನ್ನಾಗಿದ್ದೀರಾ ಅಂದರೆ ನೀವೇನು ಹೇಳ್ತೀರಾ? ಅಯ್ಯೋ ನಾನೆಲ್ಲಿ ಸಾಹುಕಾರ, ನೀವು ಸಾಹುಕಾರ, ನಾನು ಬಡವ ಅಂತೀರ. ನನ್ನ ಕಷ್ಟ ನನಗೆ ಅಂತೀರ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಿಜ ಯಾವುದು ತಮಾಷೆ ಯಾವುದು ಅಂತ ಗೊತ್ತಾಗಲ್ಲ. ಅದರ ಪರಿಣಾಮ ನಮ್ಮ ಜೀವನದ ಮೇಲೆ ಬೀಳ್ತದೆ. ಇನ್ನೊಂದು ಮಾತು ಹೇಳ್ತೀವಿ, ಇವನು ಈ ರೀತಿ ಮಾಡ್ತಾನಂತ ನಂಗೆ ಮುಂಚೆ ಗೊತ್ತಿತ್ತು, ಅವನು ಮೋಸ ಮಾಡ್ತಾನಂತ ನನಗೆ ಮುಂಚೆ ಗೊತ್ತಿತ್ತು, ಇವನು ಫೇಲ್ ಆಗ್ತಾನಂತ ನನಗೆ ಮುಂಚೆ ಗೊತ್ತಿತ್ತು, ನನ್ನ ಬಿಸ್ನೆಸ್ಸು ಲಾಸ್ ಆಗುತ್ತೆ ಅಂತ ನಂಗೆ ಮುಂಚೆ ಗೊತ್ತಿತ್ತು, ನಾನು ಮನೆ ಕಟ್ತಾ ಇದ್ದೀನಿ ಇದು ಅರ್ಧಕ್ಕೆ ನಿಲ್ಲುತ್ತೆ ಅಂತ ನಂಗೆ ಮುಂಚೆ ಗೊತ್ತಿತ್ತು, ಈ ಮನುಷ್ಯ ಮೋಸ ಮಾಡ್ತಾನಂತ ನನಗೆ ಮುಂಚೆ ಗೊತ್ತಿತ್ತು, ನನ್ನ ಬುದ್ಧಿ ಕೆಲಸ ಮಾಡಿಲ್ಲ ಅಂತೀವಿ. ನಿಮಗೆ ಮೇನ್ ವಿಷಯನೇ ಗೊತ್ತಿಲ್ಲ. ಇವೆಲ್ಲ ಗೊತ್ತಾಗಬಾರ್ದು. ಈ ರೀತಿ ಆಗತ್ತೆ ಅಂತ ನಿಮಗೆ ಮುಂಚೆ ಗೊತ್ತಿರಲಿಲ್ಲ ಅಂದಿದ್ರೆ ಅದು ಆಗ್ತಾ ಇರಲಿಲ್ಲ. ಯಾಕೆ ಹೀಗಾಗುತ್ತೆ ಗೊತ್ತಾ? ಒಂದು ಮೇನ್ ವಿಷಯನೇ ನಿಮ್ಗೆ ಗೊತ್ತಿಲ್ಲ. ಏನಂದರೆ ಈ ರೀತಿ ಆಗತ್ತೆ ಅಂತ ನಿಮ್ಗೆ ಗೊತ್ತಾಗಬಾರ್ದು. ಗೊತ್ತಾಗಲಿಕ್ಕೆ ನೀವೇನೋ ಅಂತರ್ಯಾಮಿನ ಅಥವಾ ನೀವೇನು ದೇವ್ರ? ನನಗೆ ಮುಂಚೆ ಗೊತ್ತಿತ್ತು ಅಂತಿರಲ್ಲ, ಅದು ಏನು ಗೊತ್ತಾ? ಸಂಶಯ, ಅನುಮಾನ. ಅದನ್ನು ಪದೇ ಪದೇ ಹೇಳ್ಕೊಳ್ತಾ ಇರ್ತೀವಿ. ಮಕ್ಕಳ ಮಾರ್ಕ್ಸ್ ಕಾರ್ಡ್ ನೋಡಿ, ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ನನಗೆ ಗೊತ್ತಿದೆ ಇವನು ಓದೋದೇ ಇಲ್ಲ ಅಂತ, ಸ್ಕೂಲಿಗೆ ಹಾಕಿದರೆ ಫೀಸ್ ವೇಸ್ಟು ಅಂತೀರ. ಏನು ಗೊತ್ತಾ, ಎಲ್ಲರಿಗೂ ಜೀವನದಲ್ಲಿ ಒಂದಲ್ಲ ಒಂದು ಆಸೆ ಇರ್ತದೆ. ಏನಾದರೂ ಒಂದು ಬಯಸ್ತಾ ಇರ್ತೀವಿ. ನಮಗೆ ಒಳ್ಳೆಯ ಆರೋಗ್ಯ ಬೇಕು, ನಮಗೆ ದುಡ್ಡು ಬೇಕು, ನಮ್ಮ ಸಂಬಂಧಗಳು ಸುಧಾರಿಸಬೇಕು, ನಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಜೀವನದಲ್ಲಿ ಯಶಸ್ಸು ಕಾಣಬೇಕು. ಹೇಳದೇ ಆಗಿದ್ದರೆ ಹೇಳಿ, ನನಗೆ ಪಕ್ಕಾ ಗೊತ್ತಿದೆ ನನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ನನಗೆ ಪಕ್ಕಾ ಗೊತ್ತಿದೆ ನಾನು ಆರೋಗ್ಯವಾಗಿರ್ತೀನಿ, ನನಗೆ ಪಕ್ಕಾ ಗೊತ್ತಿದೆ ನನ್ನ ಮಗ ಪಾಸ್ ಆಗ್ತಾನೆ, ನನಗೆ ಪಕ್ಕಾ ಗೊತ್ತಿದೆ ನನ್ನ ಹತ್ರ ದುಡ್ಡು ಬಂದೇ ಬರುತ್ತೆ, ನನಗೆ ಪಕ್ಕಾ ಗೊತ್ತಿದೆ ನಾನು ಯಶಸ್ವಿ ಆಗೇ ಆಗ್ತೀನಿ, ನನಗೆ ಪಕ್ಕಾ ಗೊತ್ತಿದೆ ನಾನು ಆರೋಗ್ಯವಾಗಿರ್ತೀನಿ. ನಿಮಗೇನು ಬೇಕೋ ಅದನ್ನೇ ಹೇಳ್ಕೊಳ್ಳಿ. ನನಗಂತೂ ಮುಂಚೆ ಗೊತ್ತಿದೆ ನಾನು ಯಶಸ್ವಿ ಆಗೇ ಆಗ್ತೀನಿ. ನಿಮ್ಗೇನು ಬೇಕೋ ಅದನ್ನು ಗೊತ್ತು ಮಾಡ್ಕೊಳ್ಳಿ. ಏನು ಬೇಡವೋ ಅದಲ್ಲ. ಒಂದೊಂದು ಸಲ ಏನು ಮಾಡ್ತೀವಂದರೆ ನಮ್ಗೆ ಯಾವುದೋ ಒಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ, ನಾವು ಅದನ್ನು ಒಂದು 4-5 ಜನರಿಗೆ, ಒಂದು 10 ಜನರಿಗೆ ಹೇಳ್ಕೊಂಬಂದುಬಿಡ್ತೀವಿ. ಹೇಳೋದು ಅದೆಷ್ಟು ಸಮಸ್ಯೆ ಇದೆಯೋ ಅಷ್ಟೇ ಹೇಳಲ್ಲ, ಅದಕ್ಕೆ ಮಸಾಲೆ ಹಚ್ಚಿ ದೊಡ್ಡದಾಗಿ ಮಾಡಿ ಹೇಳ್ತೀವಿ. ನನಗೆ ಎಂಥ ದೊಡ್ಡ ಕಷ್ಟ ಇದೆ ಗೊತ್ತಾ ಅನ್ನೋ ಥರ. ಅದೇನಾಗುತ್ತೆ ಗೊತ್ತಾ, ನೀವೇನು ಮಸಾಲೆ ಹಚ್ಚಿದ್ರಲ್ಲ ಅದನ್ನು ಅಟ್ರಾಕ್ಟ್ ಮಾಡ್ತೀರಾ. ಅದು ನಿಮ್ಮ ಜೀವನದಲ್ಲಿ ನಡೀತದೆ. ಯಾಕಂದರೆ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಮಾಡ್ತಾಯಿದ್ದೀರಾ ನಿಮ್ಮ ಶಬ್ದದ ಮೂಲಕ. ನನಗೆ ಅವ್ರು ಎಷ್ಟು ಬೈದರು ಗೊತ್ತಾ, ಎಷ್ಟು ಕೆಟ್ಟದಾಗಿ ಬೈದರು ಗೊತ್ತಾ. ಅವ್ರು ಬೈದಿರಲ್ಲ, ನೀವೇ 10 ಜನರಿಗೆ ಈ ರೀತಿ ಹೇಳ್ಕೊಂಡು ಬರ್ತಾ ಇರ್ತೀರ. ಯಾಕೆ? ಮನಸ್ಸು ಹಗುರ ಆಗಲಿ ಅಂತ. ಮನಸ್ಸೇನೋ ಹಗುರ ಆಗುತ್ತೆ, ಆದರೆ ಅದರ ಪರಿಣಾಮವೂ ಬರ್ತದೆ. ಎಲ್ಲರ ಹತ್ರ ಹೇಳ್ಕೊಳ್ಳೋದ್ರಿಂದ ಸಮಸ್ಯೆ ಕಡಿಮೆ ಆಗಲ್ಲ, ಜಾಸ್ತಿನೇ ಆಗುತ್ತೆ. ಯಾಕಂದರೆ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ರೀಪ್ರೋಗ್ರಾಮಿಂಗ್ ಮಾಡ್ತಾಯಿದ್ದೀರಾ. ಅವ್ರು ನನಗೆ ಬೈದರು, ನನಗೆ ನೋವಾಗ್ತಾಯಿದೆ, ನನಗೆ ತುಂಬ ಬೇಜಾರಾಗಿದೆ, ನಂಗೆ ಅಳು ಬರ್ತಾಯಿದೆ, ನನ್ನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ದಾರೆ. ಈ ರೀತಿ ನೀವು ಪ್ರೋಗ್ರಾಮಿಂಗ್ ಮಾಡ್ತಾಯಿದ್ದೀರಾ. ಒಳ್ಳೆಯದು ಹೇಗಾಗುತ್ತೆ? ಒಳ್ಳೇದಾಗಬೇಕಂದ್ರೆ ಆ ಜವಾಬ್ದಾರಿನ ನೀವು ತಗೋಬೇಕು, ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲೂ ಡಿಸ್ಕಸ್ ಮಾಡಬಾರ್ದು, ಅದಕ್ಕೆ ಪರಿಹಾರ ಹುಡುಕಬೇಕು. ಅದೇ ಯಾರಿಗಾದರೂ ಅಕಸ್ಮಾತ್ ಹೇಳ್ಕೊಂಡಿದ್ದೀರಾ, ಅವ್ರು ಬಂದು ನಿಮ್ಗೆ ಕೇಳಿದ್ರೆ ನಿನ್ನ ಸಮಸ್ಯೆ ನಡೀತಾ ಇತ್ತಲ್ಲ ಏನಾಯಿತು ಅಂತ ಕೇಳಿದ್ರೆ, ಇಲ್ಲ ಈಗ ಸುಧಾರಿಸಿದೆ, ಸರಿಯಾಗಿದೆ ಈ ರೀತಿ ಅನ್ಬೇಕು. ಸುಧಾರಿಸ್ಬೇಕಲ್ವಾ, ಅದಕ್ಕೆ ಸುಧಾರಿಸ್ತಾ ಇದೆ ಅಂತಲೇ ಹೇಳಬೇಕಾಗುತ್ತದೆ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತಾರೆ. ಏನು ಆಗಬೇಕಂತಿದೆಯೋ ಅದನ್ನು ಹೇಳ್ತಾ ತಿರುಗಾಡಬೇಕು. ನೀವು ಹೇಳ್ಕೊಂಡು ತಿರುಗಾಡ್ತಿದ್ದೀರಾ ಏನನ್ನ? ಸಮಸ್ಯೆನ, ಪರಿಹಾರ ಅಲ್ಲ. ಗಂಡ ಹೆಂಡತಿ ಜಗಳ ಆದಾಗಲೂ ಸಹ ಹೆಂಡತಿ ತವ್ರ ಮನೆಗೆ ಫೋನ್ ಮಾಡಿ ಹೇಳೋದು, ಗಂಡ ಫ್ರೆಂಡ್ಸಿಗೆ ಅವ್ರಿಗೆ ಇವ್ರಿಗೆ ಹೇಳೋದು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ. ಹೇಗೆ ಸರಿ ಆಗುತ್ತೆ? ಸರಿ ಆಗಬೇಕು ಅಂದರೆ ಅಮ್ಮನ ಹತ್ರನೋ ತವ್ರ ಮನೆಗೋ ಫೋನ್ ಮಾಡಿದಾಗ, ಇಲ್ಲ ಈಗ ಸುಧಾರಿಸ್ತಾ ಇದೆ, ಈಗ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ, ಬದಲಾವಣೆ ಬರ್ತಾ ಇದೆ, ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಪ್ರೀತಿ ಉಕ್ತಾ ಇದೆ, ಈ ರೀತಿ ಹೇಳಿ ಸ್ಟಾರ್ಟ್ ಮಾಡಿ. ಸಂಬಂಧ ಸುಧಾರಿಸ್ತದೆ. ಈಗ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ನೆಮ್ಮದಿಯಾಗಿದ್ದೀವಿ, ಶಾಂತಿಯಿಂದಿದ್ದೀವಿ, ಈ ರೀತಿ ಹೇಳಿ. ನೀವು ಫೋನ್ ಮಾಡಿರ್ತೀರಲ್ಲ ನಿಮ್ಮ ಅಮ್ಮನಿಗೋ ಅತ್ತೆಗೋ, ಅವರು ಸ್ವಲ್ಪ ಸಮಾಧಾನದ ನಿಟ್ಟುಸಿರು ಬಿಡ್ತಾರೆ, ಅಬ್ಬಾ ಒಳ್ಳೆಯದಾಗಲಿ ಅಂತ. ಆ ವೈಬ್ರೇಷನ್ ಸಹ ನಿಮ್ಮಲ್ಲೇ ಬರುತ್ತೆ. ಅದೇ ನೀವು ನೆಗೆಟಿವ್ ಮಾತಾಡಿದಾಗ ಅವರು ಅಲ್ಲಿ ನೆಗೆಟಿವ್ ವೈಬ್ರೇಷನ್ನೇ ಕಳಿಸ್ತಾರೆ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಿರ್ತಾರೆ, ನಿಮ್ಮದೇ ಒಂದು ತಲೆಬಿಸಿ ಆಗಿರ್ತದೆ ಅವರಿಗೆ. ಹಾಗಾಗಿ ನಿಮ್ಗೇನು ರಿಸಲ್ಟ್ ಬೇಕೋ ಅದನ್ನು ಹೇಳಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನು ಸಮಸ್ಯೆ ಇದೆ ಅದರ ಸಮಾಧಾನದ ಬಗ್ಗೆ ಯೋಚಿಸಿ, ಜನರಿಗೂ ಹೇಳಿಕ್ಕೆ ಸ್ಟಾರ್ಟ್ ಮಾಡಿ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ ಅಂತ. ನನ್ನ ಅತ್ತೆ ಸರಿ ಇಲ್ಲ, ನನ್ನ ಸೊಸೆ ಸರಿ ಇಲ್ಲ, ನೀವು ಸಹ ಇದನ್ನು ಪ್ರಯೋಗ ಮಾಡಿ. ಅತ್ತೆ ನನ್ನ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ, ಅಥವಾ ಸೊಸೆ ನನ್ನ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಈ ರೀತಿ ಅಂದ್ಕೊಳ್ಳಿ. ಈ ರೀತಿ ಶಬ್ದನ ಬಳಸ್ತಾ ಬನ್ನಿ. ಇಬ್ಬರ ಮಧ್ಯೆ ಹೊಂದಾಣಿಕೆ ಇದೆ, ಪ್ರೀತಿ ವಿಶ್ವಾಸ ಇದೆ, ಈ ರೀತಿ ಮಾತಾಡಿ. ನೀವೇನು ಮಾತಾಡ್ತಾ ಇದ್ದೀರೋ, ಜನರಿಗೆ ಏನು ಹೇಳ್ತಾ ತಿರುಗಾಡ್ತಿದ್ದೀರೋ
ಅದೇ ರಿಸಲ್ಟು ನಿಮ್ಮ ಜೀವನದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ಮ ಜೀವನದಲ್ಲಿ ಚಮತ್ಕಾರ ನಡೀತದೆ. ಈ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಲ್ಲ, ಸುಳ್ಳು, ಯಾವ ಟೆಕ್ನಿಕ್ಕು ತಂತ್ರಗಳು ಯೂಸ್ ಆಗಲ್ಲ ಅಂತಾರಲ್ಲ, ಅವರೆಲ್ಲ ಇದೇ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತಾರೆ. ಅಂದರೆ ಏನು ಬೇಕೋ ಅದಲ್ಲ, ಏನು ಬೇಡವೋ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ಅದು ಅವರಿಗೆ ಗೊತ್ತಾಗ್ತಾ ಇರಲ್ಲ. ನಾನು ಸಹ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ತುಂಬ ಎಫರ್ಟಾಗಿ ಮಾಡ್ತಾಯಿದ್ದೆ, ಆದರೆ ತಪ್ಪಾದ ರೀತಿಯಲ್ಲಿ. ನನಗೆ ಯಾವಾಗ ಈ ಸಬ್ಜೆಕ್ಟ್ ಸರಿಯಾಗಿ ಅರ್ಥ ಆಯಿತು, ಯಾವ ರೀತಿ ಯೂನಿವರ್ಸಿಗೆ ಕೇಳಬೇಕು, ಏನು ಕೇಳಬೇಕು ಅಂತ ಗೊತ್ತಾಯಿತು, ನನ್ನ ಜೀವನದಲ್ಲಿ ಎಲ್ಲ ಈಸಿಯಾಗಿ ಬರ್ತಾಯಿದೆ. ಈಗಲೂ ಅದೇ ಆಗ್ತಾಯಿದೆ. ನೀವೇನು ಮಾತಾಡ್ತಾ ಇದ್ದೀರೋ ಅದೇ. ನಿಮಗೆ ಒಳ್ಳೆಯದಾಗತ್ತೆ, ಯಶಸ್ವಿ ಆಗ್ತೀರಾ, ದುಡ್ಡು ಮಾಡ್ತೀರಾ, ಆರೋಗ್ಯವಾಗಿರ್ತೀರಾ, ಇವೆಲ್ಲ ನಿಮಗೆ ಮುಂಚೆ ಗೊತ್ತಿರಬೇಕು ಹೀಗಾಗತ್ತೆ ಅಂತ. ನನಗೆ ಗೊತ್ತಿದೆ ನನ್ನ ಮಗ ಮುಂದೊಂದು ದಿನ ದೊಡ್ಡ ಮನುಷ್ಯ ಆಗ್ತಾನೆ. ಗೊತ್ತಿದೆಯಲ್ವಾ? ಹಾಗೆ ಆಗ್ತಾನೆ. ಇವತ್ತು ಫೇಲ್ ಆಗಿದ್ದಾನಾ? ಫೇಲ್ ಆಗೋದ್ರಿಂದ ಜೀವನ ಏನು ಮುಗಿಯಲ್ಲ. ಮುಂದೆ ದೊಡ್ಡ ಮನುಷ್ಯ ಹಾಗೆ ಆಗ್ತಾನೆ, ಪಾಸ್ ಆಗೇ ಆಗ್ತಾನೆ, ಒಳ್ಳೆ ಮಾರ್ಕ್ಸ್ ತೆಗಿತಾನೆ. ಈ ರೀತಿ ಅಂದ್ಕೊಳ್ತಾ ಬನ್ನಿ. ನಿಮ್ಮ ಶಬ್ದದ ಮೇಲೆ ಗಮನ ಹರಿಸಿ. ನೀವೇನು ಮಾತಾಡ್ತಾ ಇದ್ದೀರೋ ಅದು ಯೂನಿವರ್ಸಲ್ಲಿ ಟ್ರಾವೆಲ್ ಆಗ್ತಾಯಿದೆ, ಮತ್ತು ರಿಟರ್ನ್ ನಿಮ್ಮ ಹತ್ರನೇ ಬರ್ತಾಯಿದೆ. ಇದು ಸಿಂಪಲ್ ಆಗಿರೋಂತಹ ಟ್ರಿಕ್ಕು. ಇದನ್ನು ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಿ ನೋಡಿ. ನಿಮಗೆಲ್ಲಿ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆಯೋ, ಒಳ್ಳೇದಾಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯೋ, ಒಳ್ಳೇದಾಗ್ತಾ ಇದೆ ಅನ್ನೋ ಥರ ಹೇಳ್ತಾ ಬನ್ನಿ. ಒಂದು 21 ದಿವಸ ಈ ಪ್ರಯೋಗನ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಕಾಣ್ತದೆ. ಏನೆಲ್ಲ ನಡೀತಾ ಇದೆಯೋ ಅದು ನಿಮ್ಮ ಒಳಗಡೆ ನಡೀತಾ ಇದೆ, ಹೊರಗಡೆ ಅಲ್ಲ. ಒಳಗಡೆ ಏನು ನಡೀತಾ ಇದೆಯೋ ಅದೇ ಹೊರಗಡೆ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಶಬ್ದದ ಮೇಲೆ ಗಮನ ಹರಿಸಿ.